2010 ಅಕ್ಟೋಬರ್ 9ರಂದು ಅಂದಿನ ಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪನ ಮೇಲೆ ಕಾಂಗ್ರೆಸ್ ಸೇರಿ ವಿರೋಧ ಪಕ್ಷಗಳು ಅವಿಶ್ವಾಸ ನಿರ್ಣಯವನ್ನು ತಂದಿದ್ದರು. ಆಗ ಯಡಿಯೂರಪ್ಪನವರನ್ನು ಅಧಿಕಾರದಿಂದ ಕೆಳಗೆ ಇಳಿಸಬೇಕೆಂದು ಬಿಜೆಪಿಯಲ್ಲಿ ಆಂತರಿಕ ಕಚ್ಚಾಟ ಅತಿ ದೀರ್ಘಕ್ಕೆ ಹೋಗಿತ್ತು. ಆ ಸನ್ನಿವೇಶವನ್ನು ಉಪಯೋಗಿಸಿಕೊಳ್ಳಲು ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರು ಇತರ ವಿರೋಧ ಪಕ್ಷದ ನಾಯಕರು ಒಂದು ಚಕ್ರವ್ಯೂಹವನ್ನು ರಚಿಸಿದರು. ಆದರೆ ನಮ್ಮ ರಾಜ್ಯ ಸುದ್ದಿ ಸೆಂಟರ್ ಒಂದು ಸಮೀಕ್ಷೆಯನ್ನು ನಡೆಸಿ ಕರ್ನಾಟಕ ವಿಧಾನಸಭೆಯಲ್ಲಿ ಯಡಿಯೂರಪ್ಪನವರು ಕೇವಲ ಕೂದಲೆಳೆಯ ಅಂತರದಲ್ಲಿ, ಅಂದರೆ 2 ಮತಗಳ ಅಂತರದಿಂದ ಜಯಭೇರಿ ಖಚಿತ ಎಂದು ಒಂದು ವರದಿಯನ್ನು ಮಾಡಿತು. ಅದೇ ರೀತಿಯಾಗಿ ಯಡಿಯೂರಪ್ಪನವರು ಕೇವಲ 2 ಮತಗಳಿಂದ ಅವಿಶ್ವಾಸ ನಿರ್ಣಯವನ್ನು ಗೆದ್ದು ಜಯಭೇರಿ ಬಾರಿಸಿದರು. ಹೀಗೆ ಈಗ ಸದ್ಯ ಕರ್ನಾಟಕ ರಾಜ್ಯದಲ್ಲಿ ನಡೀತಕ್ಕಂಥ ರಾಜಕೀಯ ವಿದ್ಯಮಾನಗಳು DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಮತ್ತು ಡಾಕ್ಟರ್ G. ಪರಮೇಶ್ವರ್ ಉಪಮುಖ್ಯಮಂತ್ರಿಯಾಗಿ 60 ದಿನ ಕಳೆದರೂ ಸಚಿವ ಸಂಪುಟದ ವಿಸ್ತರಣೆ ಆಗಲಿಲ್ಲ ಎಂಬುದು ಒಂದು ಚಿದಂಬರ ರಹಸ್ಯ. ಇದು ಸಣ್ಣ ಪುಟ್ಟ ವಿಷಯವಲ್ಲ. ಖರ್ಗೆ ಬುಡಕ್ಕೆ ಬೆಂಕಿ ಬಿದ್ದಿದೆ. ಶಿವಕುಮಾರ್ ಬುಡದಲ್ಲಿ ಭೂಕಂಪ ಆಗ್ತಾ ಇದೆ. ಉದಾಹರಣೆ, ಕೇರಳದ ಚುನಾವಣೆಯಲ್ಲಿ ಬಹುಮತವಿದ್ದರೂ KC ವೇಣುಗೋಪಾಲ್ ಮುಖ್ಯಮಂತ್ರಿ ಆಗಲಿಲ್ಲ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯವರಿಗೆ ಬಹುಮತ ಶಾಸಕರ ಬೆಂಬಲವಿದ್ದರೂ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿಲ್ಲ. ಇದು ಚಿದಂಬರ ರಹಸ್ಯ. ಒಂದು ವೇಳೆ ಕರ್ನಾಟಕದಲ್ಲಿ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ 2ನೇ ಕಂತಿನ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಏರುಪೇರಾದರೆ, ಎಡವಟ್ಟಾದರೆ ಮುಂದೆ ಬರ್ತಕ್ಕಂಥ ಅಧಿವೇಶನದಲ್ಲಿ DK ಶಿವಕುಮಾರ್ ಸರ್ಕಾರ ಒಂದು ಗಂಭೀರ ಸಮಸ್ಯೆಯನ್ನು ಮತ್ತು ಸುನಾಮಿ ಸತ್ವ ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತದೆ. ಆ ದೃಷ್ಟಿಯಿಂದ ಈ ಒಂದು ಅಂಶವನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತರಲು ಬಯಸುತ್ತೇನೆ. ಮುಖ್ಯಮಂತ್ರಿಗಳ ಪರಮಾಧಿಕಾರ ಸಚಿವ ಸಂಪುಟದ ರಚನೆ ಮಾಡಿಕೊಳ್ಳೋದು, ತನಗೆ ಬೇಕಾದವರಿಗೆ ಸಚಿವ ಸ್ಥಾನವನ್ನು ಕೊಡುವುದು, ಖಾತೆಯನ್ನು ಹಂಚುವುದು, ಇದು ಮುಖ್ಯಮಂತ್ರಿಯ ಪರಮಾಧಿಕಾರ. ಸಂವಿಧಾನಬದ್ಧವಾಗಿ ಬಂದಿರತಕ್ಕಂಥ ಪರಮಾಧಿಕಾರ. CM ಮೆಜಾರಿಟಿ ಪಾರ್ಟಿಯ ಮೆಜಾರಿಟಿ ಬಹುಮತ ಹೊಂದಿದ ಶಾಸಕರ ಮುಖ್ಯಮಂತ್ರಿ. ಅವರಿಗೆ ಮುಖ್ಯಮಂತ್ರಿಯವರು 60 ದಿನ ಕಳೆದರೂ ಸಚಿವರನ್ನು ಮಾಡಿಕೊಳ್ಳುವ ಒಂದು ಅವಕಾಶ, ಒಂದು ಕಾರ್ಯ ನಡೆಯಲಿಲ್ಲ ಎಂದರೆ ಇದು ಪ್ರಜಾಪ್ರಭುತ್ವಕ್ಕೆ ಮಾಡಿದ ಭಾರಿ ಮುಖಭಂಗ. ಆದ ಕಾರಣ ನಾನು ನನ್ನ ಒಂದು ಅಭಿಪ್ರಾಯವನ್ನು ಈ ರಾಜ್ಯದ ಗಮನಕ್ಕೆ ತರಬೇಕೆಂದರೆ, ಒಂದು ಈಗ ರಾಷ್ಟ್ರದಲ್ಲಿ ನಡೀತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಅಂದರೆ, ರಾಷ್ಟ್ರದಲ್ಲಿ 3 ಫೋರ್ಸ್ ಇದೆ. ಒಂದು ದಲಿತ ಮೂವ್ಮೆಂಟ್, ಇನ್ನೊಂದು ಫಾರ್ವರ್ಡ್ ಮೂವ್ಮೆಂಟ್, ಇನ್ನೊಂದು ಬ್ಯಾಕ್ವರ್ಡ್ ಮೂವ್ಮೆಂಟ್. ಈ 3 ಮೂವ್ಮೆಂಟ್ಗಳ ಮೇಲೆ ರಾಷ್ಟ್ರದ ರಾಜಕಾರಣ ನಿಂತಿದೆ. ಈಗ ಸದ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಫಾರ್ವರ್ಡ್, ಮುಂದುವರೆದ ಜನಾಂಗದ ಮುಖ್ಯಮಂತ್ರಿ. ಈ ಮುಂದುವರೆದ ಜನಾಂಗದ ಮುಖ್ಯಮಂತ್ರಿಯನ್ನು ಇವರು ಸಮರ್ಥವಾಗಿ ಆಡಳಿತವನ್ನು ಒಂದು ಆಡಳಿತ ಅವಧಿಯನ್ನು ಮುಗಿಸಬೇಕಾದರೆ ಸಮರ್ಥವಾಗಿ ಹಿಂದು ಮುಂದು ನೋಡದೆ 2ನೇ ಕಂತಿನ ಸಚಿವ ಸಂಪುಟವನ್ನು ರಚನೆ ಮಾಡಿಕೊಂಡು ಸಮರ್ಥವಾಗಿ ಆಡಳಿತ ನಡೆಸಿದ ಮಾತ್ರ ಪುನಃ ಕಾಂಗ್ರೆಸ್ಸಿಗೆ ಭವಿಷ್ಯ ಉಂಟು. ಇಲ್ಲದಿದ್ದರೆ ಕಾಂಗ್ರೆಸ್ ತನ್ನ ಹಿಂದೆ ಯಾವ ರೀತಿಯಾಗಿ ಸೋತಿತ್ತು ಆ ರೀತಿ ಸನ್ನಿವೇಶ ಬರಬಹುದು. ಈಗ ರಾಜ್ಯದಲ್ಲಿ GBA ಚುನಾವಣೆ ಮಾಡಬೇಕಾಗಿದೆ.
ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡಬೇಕಾಗಿದೆ, ತಾಲೂಕು ಪಂಚಾಯತ್ ಚುನಾವಣೆ ಮಾಡಬೇಕಾಗಿದೆ. ಇಷ್ಟೆಲ್ಲ ಚುನಾವಣೆಗಳನ್ನು ಇಟ್ಟುಕೊಂಡು 60 ದಿನಗಳವರೆಗೆ ಸಚಿವ ಸಂಪುಟದ ವಿಸ್ತರಣೆ ಮಾಡಿಲ್ಲ ಅಂದರೆ ವಿರೋಧ ಪಕ್ಷಗಳಿಗೆ ಒಂದು ಅಸ್ತ್ರವನ್ನು ಕೊಟ್ಟಂತಾಗಿದೆ. ಹೀಗೆ ಕರ್ನಾಟಕದಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಇದೆ, ಬೇರೆ ಕಡೆ ಏನಿಲ್ಲ. ಯಾಕೆ ತಡ ಆಯಿತು? ಇದರ ಬಗ್ಗೆ ಒಂದು ಬಹಿರಂಗ ಚರ್ಚೆ ಪಕ್ಷದ ವೇದಿಕೆಯಲ್ಲಿ, ಸಾಮಾಜಿಕ ವೇದಿಕೆಗಳಲ್ಲಿ ನಡೆಯಬೇಕಾಗಿದೆ. ಯಾಕಂದರೆ ಇವತ್ತು ಡೆಮಾಕ್ರಸಿ, ಚರ್ಚಿಲ್ ಒಂದು ಮಾತು ಹೇಳಿದ್ರಂತೆ. ಚರ್ಚಿಲ್ ಒಂದು ಮಾತು ಏನಂತ ಹೇಳಿದ್ರಂದ್ರೆ, ಚರ್ಚಿಲ್ಲು ಭಾರತೀಯರಿಗೆ ನಾವು ಸ್ವಾತಂತ್ರ್ಯವನ್ನು ಕೊಡುತ್ತೇವೆ, ಆ ಸ್ವಾತಂತ್ರ್ಯವನ್ನು ಅವರು ಉಳಿಸಿಕೊಳ್ಳುತ್ತಾರೋ ಅಥವಾ ಇಲ್ಲವೋ ಎಂಬ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಹೀಗೆ ಪರಿಸ್ಥಿತಿ ಆದರೂ ಸುಭದ್ರವಾಗಿದೆ. ಪರಿಸ್ಥಿತಿಯನ್ನು ಕೆಟ್ಟಿಲ್ಲ. ಯಾಕಂದರೆ 70-80 ವರ್ಷ ಅಂದರೆ ಒಂದು ದೇಶಕ್ಕೆ 80 ದಿನಗಳಿದ್ದ ಹಾಗೆ. ಬ್ರಿಟಿಷ್ ಪ್ರಜಾಪ್ರಭುತ್ವಕ್ಕೆ 300-400 ವರ್ಷಗಳ ಇತಿಹಾಸವಿದೆ. ಅದು ಇದೇ ರೀತಿ ಇತ್ತು 70-80 ವರ್ಷದ. ಇದು ಇನ್ನೂ ಪ್ರಜಾಪ್ರಭುತ್ವ, ನಮ್ಮ ದೇಶದ ಪ್ರಜಾಪ್ರಭುತ್ವ ಇನ್ನೂ ಕೂಸು. ಅಷ್ಟು ಇನ್ನು ಪ್ರಬುದ್ಧವಾಗಿ ಅಷ್ಟು ವಯಸ್ಸಾಗಿಲ್ಲ. ಒಂದು ದೇಶಕ್ಕೆ 80 ವರ್ಷಗಳೆಂದರೆ 80 ದಿನದ ಹಾಗೆ. ಆದ ಕಾರಣ ರಾಷ್ಟ್ರದ ರಾಜಕಾರಣದಲ್ಲಾಗಲಿ, ರಾಜ್ಯದ ರಾಜಕಾರಣದಾಗಲಿ ಸಮರ್ಥ ನಾಯಕರು ಬರಬೇಕಾದ್ರೆ ಸಮರ್ಥ ಮತದಾರರು ಬೇಕಾಗ್ತಾರೆ. ಪ್ರಜ್ಞೆ ಇಲ್ಲದ ಮತ ಮಾರಾಟ ದೇಶಕ್ಕೆ ಅಪಾಯಕಾರಿ. ಸಿಗರೇಟ್ ಸೇವನೆ ದೇಶಕ್ಕೆ ಅಪಾಯಕಾರಿ. ಪ್ರಜ್ಞೆ ಇಲ್ಲದ ನಾಯಕರು ಪ್ರಜಾಪ್ರಭುತ್ವ ಅಪಾಯಕಾರಿ. ಇದನ್ನು ಗಮನದಲ್ಲಿಟ್ಟುಕೊಂಡು ನಾವು ಈ ರಾಜ್ಯ ಮತ್ತು ದೇಶ ಕಟ್ಟಬೇಕಾಗಿದೆ. ಈಗ 2ನೇ ಸಚಿವ ಸಂಪುಟದ ಕತೆಗೆ ಬರೋಣ. ಯಾಕೆ ಹಿಂಗಾಯಿತು? ಈಗ ಇನ್ನೊಂದು ಸಬ್ಜೆಕ್ಟ್ ಬಂದಿದೆ. ಏನಂದರೆ ಉಪಮುಖ್ಯಮಂತ್ರಿಗಳು. ಎಂ ಬಿ ಪಾಟೀಲ್ ಉಪಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಬ್ಬರು ಯತೀಂದ್ರ ಉಪಮುಖ್ಯಮಂತ್ರಿ ಮಾಡಬೇಕಂತ ಹೇಳ್ತಾರೆ. ಸತೀಶ್ ಜಾರಕಿಹೊಳಿಗೆ ಉಪಮುಖ್ಯಮಂತ್ರಿ ಮಾಡಬೇಕಂತ ಹೇಳ್ತಾರೆ. ಸಚಿವ ಸಂಪುಟದ ವಿಸ್ತರಣೆಯ ಸಂದರ್ಭದಲ್ಲಿ ಈ ಸಬ್ಜೆಕ್ಟ್ ಯಾಕೆ ಬಂತು? ಏನು ಕಮರ್ಷಿಯಲ್ ಲೀಡರ್ಸು, ನಾನ್ ಕಮರ್ಷಿಯಲ್ ಲೀಡರ್ಸು ಆಡ್ತಕ್ಕಂಥ ಬಿಟ್ಟಿರುವ ಒಂದು ಸುದ್ದಿನೋ ಅಥವಾ ರಿಯಲ್ ಆಗಿ ಬಂದಿರತಕ್ಕಂಥ ಸುದ್ದಿಯೋ? ಯಾಕಂದರೆ ಈಗಾಗಲೇ ಸಚಿವ ಸಂಪುಟದ ವಿಸ್ತರಣೆ ಭಾರೀ ಪ್ರಮಾಣದಲ್ಲಿ ತಡವಾಗಿದೆ. ಈಗ ಸೋಮವಾರ ಸಚಿವ ಸಂಪುಟದ ವಿಸ್ತರಣೆ ಖಚಿತ ಎಂದು ಹೈಕಮಾಂಡ್ ಹೇಳಿದೆ. ಆದರೂ ಸಹಿತವಾಗಿ ರಾಜ್ಯದ ಮುಖ್ಯಮಂತ್ರಿಗಳ ಕೈಯಲ್ಲಿ ಪಟ್ಟಿ ಸರಿಯಾಗಿಲ್ಲ. ಯಾರು ಸಚಿವರಾಗ್ತಾರೋ ಎಂಬ ಖಚಿತ ಮಾಹಿತಿ ಮುಖ್ಯಮಂತ್ರಿಗಳಿಗೆ ಇಲ್ಲ. ಇದು ಅಪಾಯಕಾರಿ ಬೆಳವಣಿಗೆ. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಗಳಿಗೆಯಲ್ಲಿ ಏನಾಗುತ್ತೋ, ಯಾವ ರೀತಿಯ ಬಿರುಗಾಳಿ ಬೀಸುತ್ತೋ ಎಂಬುದನ್ನು ಯಾರೂ ಊಹಿಸಲಿಕ್ಕೆ ಸಾಧ್ಯವಿಲ್ಲ. ಈಗ ಇನ್ನೊಂದು ಮುಖ್ಯ ವಿಷಯವೆಂದರೆ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಯಾವ ರೀತಿ? ಗ್ಯಾರಂಟಿಗಳ ಮೇಲೆ. ಚುನಾವಣಾ ಪ್ರಣಾಳಿಕೆಯಲ್ಲಿ ಯಾವ ರೀತಿಯಾಗಿ ಗ್ಯಾರಂಟಿಗಳ ಬಗ್ಗೆ ಭರವಸೆಗಳನ್ನು ಕೊಟ್ಟಿದ್ದೀರೋ ಅದೇ ರೀತಿಯಾಗಿ ಗ್ಯಾರಂಟಿ ಭರವಸೆಗಳನ್ನು ಮುಂದುವರಿಸಬೇಕು. ಈಗ ಮೌಲ್ಯಮಾಪನಗಳನ್ನು ತಂದು ಜನರಿಗೆ ತೊಂದರೆ, ಕಷ್ಟ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈ ತಕ್ಷಣವೇ ಬಿಟ್ಟರೆ ಕಾಂಗ್ರೆಸ್ಗೆ GBA ಚುನಾವಣೆಯಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯವಾಗುತ್ತದೆ. ಇದೇ ರೀತಿ ಈ ಸಾಮಾನ್ಯರ ಒಂದು ಚರ್ಚೆ ಏನಾಗಿದೆ ಅಂದರೆ, ಚುನಾವಣೆಯಲ್ಲಿ ಹೇಳಿದ್ದೇನು
ಈಗ ಇವರು ಮಾಡ್ತಕ್ಕಂಥೇನು ಮೌಲ್ಯಮಾಪನಗಳ ಬಗ್ಗೆ ನೀವು ಚುನಾವಣೆ ಸಂದರ್ಭದಲ್ಲಿ ಹೇಳಬೇಕಾಗಿತ್ತು. ಇದು ಜನಸಾಮಾನ್ಯರು ಬೀದಿ ಮೇಲೆ ಅಡ್ಡಾಡ್ತಕ್ಕಂಥ ಒಬ್ಬ ಜನಸಾಮಾನ್ಯ ಕೇಳ್ತಕ್ಕಂಥ ಪ್ರಶ್ನೆ. ಇಷ್ಟು ವರ್ಷ ಕೊಟ್ಟು ಈ ಸಮಯದನ್ನು ಕೊಟ್ಟು ಈಗ ಬಂದು ಮೌಲ್ಯಮಾಪನ ಇದ್ದವರಿಗೆ ಬಂದವರಿಗೆ ಕೊಡ್ತೀವಿ ಅನ್ನೋ ಹೇಳೋದು ಅಪಹಾಸ್ಯದ ಸಂಗತಿ. ಇದು ಕೆಟ್ಟ ಬೆಳವಣಿಗೆ, ಕಾಂಗ್ರೆಸ್ಸಿಗೆ ಒಳ್ಳೆಯ ಬೆಳವಣಿಗೆ ಅಲ್ಲ. ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಸಮರ್ಥ ನಾಯಕರಿದ್ದಾರೆ, ಎಲ್ಲ ಪಕ್ಷದಲ್ಲಿ ಒಳ್ಳೆಯ ನಾಯಕರಿದ್ದಾರೆ, ಕೆಟ್ಟ ನಾಯಕರಿದ್ದಾರೆ. ಆದರೆ ಜನರು ಸಹಿತವಾಗಿ ಒಳ್ಳೆಯವರಿದ್ದಾರೆ, ಕೆಟ್ಟದ್ದು. ಇಂಥ ಸರ್ಕಾರದ ತೀರ್ಮಾನಗಳು ನ್ಯಾಯಬದ್ಧವಾಗಿರಬೇಕು. ಆಮೇಲೆ ಈಗ ಸೋಮವಾರ ಸಚಿವ ಸಂಪುಟದ ರಚನೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಮರ್ಥರಿಗೆ ಸಚಿವ ಸ್ಥಾನ ನೀಡಿ ಸಮರ್ಥ ಸರ್ಕಾರವನ್ನು ತಂದು ಸಾರ್ವಜನಿಕರ ಸುಖ ದುಃಖಗಳನ್ನು ಸಾರ್ವಜನಿಕರ ಕಲ್ಯಾಣಕ್ಕೆ ಸರ್ಕಾರ ಕಂಕಣಬದ್ಧವಾಗಿರಬೇಕೆಂದು ರಾಜ್ಯದ ಜನತೆಯ ಬಯಕೆಯಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. NG ಕಾರಟಗಿ, ಹಿರಿಯ ಪತ್ರಕರ್ತರು, ಬೆಂಗಳೂರು.